ಗ್ಯಾರಂಟಿ ಏನಿಲ್ಲ ಸರ್. ಬೆಂಗಳೂರಿನ SP ರೋಡಿಗೆ ಕಾಲಿಡುವ ಮುನ್ನ ಎಚ್ಚರ, ಅದೊಂದು ಜಾಗತಿಕ ನಟೋರಿಯಸ್ ಅಡ್ಡ. ನೀವು ಬೆಂಗಳೂರಿನ SP ರೋಡ್ನಲ್ಲಿರುವ ಎಲೆಕ್ಟ್ರಾನಿಕ್ ಮಾರುಕಟ್ಟೆಯಲ್ಲಿ ಖರೀದಿಸುವ ಮುನ್ನ ತಪ್ಪದೆ ಈ ವಿಡಿಯೋ ನೋಡಿ. ಡಿಸ್ಟ್ರಿಬ್ಯೂಟರ್ಗಳಿಂದ ಬರೋ ಒಂದು ಇದಕ್ಕೆ 50ರಿಂದ 100 ರೂಪಾಯಿ ಮಾರ್ಜಿನ್ ಇಟ್ಟು ಸೇಲ್ ಮಾಡೋ ಒಂದು ಪದ್ಧತಿ ಇದೆ ಇಲ್ಲಿ. ಬಟ್ ಅವರು 400-500 ರೂಪಾಯಿ ಕಡಿಮೆ ಹೇಳಿದಾಗ ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ಡಿಸ್ಟ್ರಿಬ್ಯೂಟರಿಂದ ಬರ್ತಾ ಇಲ್ಲ, ಎಲ್ಲೋ ಒಂದು ಮೂಲಗಳಿಂದ, ಅಂದರೆ ರೀಫರ್ಬಿಶ್ಡ್ ಆಗಿರ್ಬೋದು, ಡುಪ್ಲಿಕೇಟ್ ಆಗಿರ್ಬೋದು, ಈ ರೀತಿ ಬರ್ತಾ ಇದೆ. ಇದರಿಂದ ನಮಗೆ ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಇದು ಒಪ್ಕೊಳ್ಬೇಕಾಗ್ತದೆ. ನೀವು SP ರೋಡ್ ಎಂಟರ್ ಆಗುತ್ತಿದ್ದಂತೆಯೇ ನಿಮಗೊಂದು ಅನುಭವ ಸಹಜವಾಗಿ ಆಗಿರುತ್ತೆ. ನಿಮ್ಮ ಸುತ್ತ ನಿಮ್ಮನ್ನೇ ಗಮನಿಸೋ 10 ಕಣ್ಣು, ನಿಮ್ಮ ಬಳಿ ಬಂದು ಏನು ಬೇಕು ಎಂದು ವಿಚಾರಿಸೋ 4 ಗುಂಪು, ನಿಮ್ಮನ್ನ ವಿನಾಕಾರಣ ಅವರವರ ಅಂಗಡಿಗೆ ಆಹ್ವಾನ ಕೊಡೋ ಹುಡುಗರ ಗುಂಪು. ಇಷ್ಟೊಂದು ಪೂರ್ವ ಪೀಠಿಕೆಯ ಅಗತ್ಯವಿತ್ತ ಅನ್ಕೋಬೇಡಿ. SP ರೋಡಿನ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಜಾಗತಿಕ ನಟೋರಿಯಸ್ ಅಡ್ಡಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ. SP ರೋಡಿನ ಮತ್ತೊಂದು ಮುಖವನ್ನ ತೋರಿಸುವುದಕ್ಕೂ ಮೊದಲು ಅದರ ಸೌಂದರ್ಯವನ್ನ ಹೇಳ್ಬಿಡ್ತೀನಿ ಕೇಳಿ. ಬೆಂಗಳೂರಿನ ಸದರ್ ಪತ್ರಪ್ಪ ಅಂದ್ರೆ SP ರೋಡ್ ಮಾರುಕಟ್ಟೆ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಸದಾ ಟ್ರಾಫಿಕ್ಕು ಜನರಿಂದ ತುಂಬಿ ತುಳುಕುತ್ತಿರುತ್ತೆ. ದೇಶದ ಎಲ್ಲಾ ಭಾಷಿಕರು ಸಿಗೋ ಏಕೈಕ ಜಾಗ ಅಂದ್ರೂ ತಪ್ಪಾಗಲಾರದು. ಎಲೆಕ್ಟ್ರಾನಿಕ್ ಬಿಡಿ ಭಾಗಗಳು, ಡಿಜಿಟಲ್ ಗ್ಯಾಜೆಟ್, ಕಲರ್ ಮೊಬೈಲ್ ಸ್ಪೇರ್ ಪಾರ್ಟ್ಸ್, ಲ್ಯಾಪ್ಟಾಪು, ಟ್ಯಾಬು ಅಷ್ಟೇ ಯಾಕೆ, ಊದ್ಗಡ್ಡಿ ಇಡೋ ಪ್ಲಾಸ್ಟಿಕ್ ಸ್ಟ್ಯಾಂಡಿಂದ ಹಿಡಿದು ಮಾಧ್ಯಮದವರು ಬಳಸೋ ಮೈಕಿನವರೆಗೂ ಮಾರಾಟ ಮತ್ತು ರಿಪೇರಿ ಸೇವೆಗಳಲ್ಲಿ ಪರಿಣತಿ ಹೊಂದಿರುವ ವ್ಯಾಪಾರಗಳಿಗೆ ಹೆಸರುವಾಸಿಯಾಗಿದೆ ಈ SP ರೋಡ್ ಮಾರ್ಕೆಟ್. ಈ ಮಾರುಕಟ್ಟೆಯು ಬಜೆಟ್ ಸ್ನೇಹಿಗಳನ್ನ, ಅಂದ್ರೆ ನಮ್ಮ ಜೋಬಲ್ಲಿರೋದಕ್ಕೆ ತಕ್ಕನಾದ ಮಾರ್ಕೆಟು ಅಂತ ಅರ್ಥ, ಆ ತರಹದ ಗ್ರಾಹಕರನ್ನ ಆಕರ್ಷಿಸುತ್ತದೆ. ಸ್ಕ್ಯಾಮರ್ಗಳ ಉಪಸ್ಥಿತಿಯಿಂದಾಗಿ ಎಚ್ಚರಿಕೆಯನ್ನು ಅಲ್ಲಿ ಸೂಚಿಸಲಾಗಿದೆ. ಹಾಗಾಗಿ ಅಲ್ಲಿಗೆ ಹೋಗೋ ಗ್ರಾಹಕರು ಎಚ್ಚರಿಕೆಯಿಂದಿರಬೇಕು. ಇಷ್ಟು ಚಂದದ ಮಾರ್ಕೆಟಿನ ಇನ್ನೊಂದು ಮುಖವನ್ನ ಅಮೆರಿಕದ ಸಮೀಕ್ಷೆಯೊಂದು ಬಯಲು ಮಾಡಿದೆ. 2023ರ US ಬಿಡುಗಡೆಗೊಂಡ ನಟೋರಿಯಸ್ ಕುಖ್ಯಾತ ಮಾರ್ಕೆಟ್ಗಳ ಲಿಸ್ಟ್ನಲ್ಲಿ ಬೆಂಗಳೂರಿನ ಸಾದರ್ ಪತ್ರಪ್ಪ ಅಂದ್ರೆ SP ರೋಡ್ ಮಾರ್ಕೆಟ್ ಹೆಸರು ತಳುಕು ಹಾಕಿಕೊಂಡಿದೆ. ಈ ವರದಿ ಬೆಂಗಳೂರಿಗರಿಗೆ ಶಾಕಿಂಗ್ ಸುದ್ದಿಯೇ ಸರಿ. ಬೆಂಗಳೂರಿನ ಮೂಲೆ ಮೂಲೆಯಿಂದ ಜನ SP ರೋಡಿಗೆ ಬರುತ್ತಾರೆ. ಅದಕ್ಕೆ ಕಾರಣ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಹಗ್ಗವಾಗಿ SP ರೋಡ್ನಲ್ಲಿ ಸಿಗುತ್ತೆ ಅನ್ನೋದು. ದೇಶದ ನಾನಾ ರಾಜ್ಯದ ಜನ ಸ್ವಂತವಾಗಿ ಅಂಗಡಿ ಮಾಡಿಕೊಂಡು ದಶಕಗಳಿಂದ ತಮ್ಮ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ. ಹೆಚ್ಚಾಗಿ ಕಂಡು ಬರೋದು ಮಹಾರಾಷ್ಟ್ರ, ರಾಜಸ್ಥಾನ ಮೂಲದ ಮಾರ್ವಾಡಿಗಳ ಅಂಗಡಿ. ಅಲ್ಲವರದ್ದೇ ದರ್ಬಾರ್, ಅವರದ್ದೇ ಕಾರುಬಾರ್. ಸತ್ಯನ ಸರ್, ಆ ಥರ ಫೇಕ್ ಆಗಿ ಕ್ರಿಯೇಟ್ ಮಾಡೋದು, ಮಾರಾಟ ಮಾಡೋದು, ಇಲ್ಲಿಂದ ತಗೊಂಡು? ಹೌದು, ಡೆಲ್ಲಿಯಿಂದ ತೊಗೊಂಬರ್ತಾರೆ ಎಲ್ಲ. ಇಲ್ಲಿ ಅಲ್ಲಿ 10 ರೂಪಾಯಿ ಒಡವೆ ಇಲ್ಲಿ 100 ರೂಪಾಯಿ ಮಾರ್ತಾ ಇದ್ದಾರೆ. ಏನು ಸಂಪಾದನೆ ಮಾಡ್ತಾ ಇದ್ದಾರೆ, ಅವರು ಚೆನ್ನಾಗೇ ಇದ್ದಾರೆ. ಅವಾಗ ಇದ್ದಿದ್ದು ಚೋಪ್ಡಾ ಒಬ್ಬರೇ, ಚೋಪ್ಡಾ, ಚಂದನ್, ಚೇತನ್, ಆಮೇಲೆ ಇವರು ಮಲ್ಹೋತ್ರಾ, ಆಮೇಲೆ ಯಾರೋ ಒಳಗಡೆ ಬಾಲಾಜಿ ಕಾಂಪ್ಲೆಕ್ಸು, ಇಷ್ಟೇ ಇದ್ದಿದ್ದು ಅವಾಗ. ಇವತ್ತು ಎಷ್ಟು ಅಂಗಡಿ? 100 ಅಂಗಡಿ ಆಗಿದೆ, ಜಾಸ್ತಿ ಇದೆ, 100 ಅಂಗಡಿ ಆಗಿದೆ. ಸಂಪಾದನೆ ಮಾಡ್ತಾ ಇರೋದು ಅವರೇ. ಇಲ್ಲಿರೋ ಜನ ಏನು ಸಂಪಾದನೆ ಮಾಡ್ತಾರೆ? ಗ್ಯಾರಂಟಿ ಇಲ್ಲ, ನೋ ವಾರಂಟಿ, ನೋ ಗ್ಯಾರಂಟಿ, ಎಲ್ಲ ಅವರೇ ಮಾಡ್ತಾ ಇರೋದು ಬಿಸ್ನೆಸ್. ಬಿಲ್ ಇಲ್ಲ, GST ತೊಗೊತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಸರ್ ಕೇಳೋದನ್ನ ಯಾರು ಕೇಳೋರಿಲ್ಲ ಸರ್, ಯಾರು ಕೇಳೋರು, ಎಲ್ಲ ಬಡಪಾಯಿಗಳು ಇವರೆಲ್ಲ. ಇಲ್ಲಿ ಎಲ್ಲ ಸಿಗುತ್ತೆ, ಅವ್ರ ಹತ್ರ ಕಾಂಟ್ಯಾಕ್ಟ್ ಆದರೆ ಎಲ್ಲ ಸಿಗುತ್ತೆ. ಎಲೆಕ್ಟ್ರಾನಿಕ್ ಗೂಡ್ಸ್ ಏನು ಬೇಕು ಎಲ್ಲ ತರಿಸ್ಕೊಡ್ತಾರೆ. ಅದು ನಾವು ಹೇಳೋಕ್ಕಾಗಲ್ಲ, ತಗೊಳ್ಳೋರ್ಗೆ ಮಾತ್ರ ಗೊತ್ತು ಅಸಲಿನ ನಕಲಿನ. ಅದು ಹೇಳಕ್ಕೆ ಆಗಲ್ಲ ನಾವು. ಅವ್ರು ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಅಲ್ಲಿ ತುಂಬ ಇರೋರು ಯಾರು ನಮ್ಮವರಲ್ಲ. ಸರಿ ಬಿಡಿ, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ಯಾವುದೇ ವಸ್ತು ನಿಮಗೆ ಅಲ್ಲಿ ಸಿಗುತ್ತೆ, ಆದರೆ ಅದು ಅಸಲಿನ ನಕಲಿನ ಅನ್ನೋದು ಗೊತ್ತೇ ಆಗಲ್ಲ. ಇದು ಆ ಬ್ರ್ಯಾಂಡು ಈ ಬ್ರ್ಯಾಂಡು ಅಂತ ನಿಮ್ಮ ತಲೆಗೆ ಕಟ್ಟಿ ನಿಮ್ಮಿಂದ ಹಣ ಪಡೆದುಕೊಳ್ಳುತ್ತಾರೆ.
ಇನ್ನು ಅಮೆರಿಕಾದ ಕೆಲ ಬ್ರ್ಯಾಂಡುಗಳನ್ನು ನಕಲಿ ಮಾಡಿ ಅದನ್ನು ಹಗ್ಗವಾಗಿ ಮಾರುತ್ತಿದ್ದಾರೆ ಅನ್ನೋದನ್ನು ಟ್ರೇಡ್ ರೆಪ್ರೆಸೆಂಟೇಟಿವ್ ಅಂದರೆ USTR ಸಮೀಕ್ಷೆಯಲ್ಲಿ ಬಹಿರಂಗಗೊಂಡಿದೆ. ಇನ್ನು ಆ ಲಿಸ್ಟ್ನಲ್ಲಿ ಭಾರತದ ಬೇರೆ ಬೇರೆ ಮಾರುಕಟ್ಟೆಗಳು ಕೂಡ ಸೇರಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ನಟೋರಿಯಸ್ ಅಂತ ಕರೆಸಿಕೊಂಡಿರುವುದು ನಮ್ಮ ಬೆಂಗಳೂರಿನ SP ರೋಡ್ ಎಲೆಕ್ಟ್ರಾನಿಕ್ ಮಾರ್ಕೆಟ್. ಈ ಹಿಂದೆಯೂ ಆ ಮಾರ್ಕೆಟಿನ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಡಿದ್ದವು. ಸರ್ವಿಸ್ಗೆ ಬರೋ ಬ್ರಾಂಡೆಡ್ ಲ್ಯಾಪ್ಟಾಪಿನ ಪಾರ್ಟ್ಸ್ಗಳನ್ನು ಕಳಚಿ ನಕಲಿ ಪಾರ್ಟ್ಸ್ ಜೋಡಿಸಿ ಗ್ರಾಹಕರಿಗೆ ವಂಚನೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ. ಜೊತೆಗೆ ಸದಾ ಪೊಲೀಸ್ ಸರ್ಪಗಾವಲು ಅಲ್ಲಿನ ಗ್ರಾಹಕರಿಗೆ ಕೊಂಚ ಸಮಾಧಾನ ತರಿಸಿದ್ದರೂ ಕೂಡ ಅಲ್ಲಿ ನಡೆಯೋ ಸೆಕೆಂಡ್ ಹ್ಯಾಂಡಲ್ ದಂಧೆ, ಸ್ಕ್ಯಾಮ್ ಹಾಗೂ ಕಳಪೆ ಗುಣಮಟ್ಟದ ಎಲೆಕ್ಟ್ರಾನಿಕ್ ವಸ್ತುಗಳು ಇತ್ತೀಚೆಗೆ ಗ್ರಾಹಕರನ್ನ SP ರೋಡ್ ಮಾರುಕಟ್ಟೆ ಕಳೆದುಕೊಳ್ಳುತ್ತಿರುವುದು ಸುಳ್ಳಲ್ಲ. ಒಟ್ಟಾರೆ ಬೆಂಗಳೂರಿನ ಸೌಂದರ್ಯದಂತಿರೋ SP ರೋಡ್ ಮಾರುಕಟ್ಟೆ ಜಾಗತಿಕ ನಟೋರಿಯಸ್ ಪಟ್ಟಿಯಲ್ಲಿ ಸೇರಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು.